ಎರಡನೇ ಅವಧಿಗೆ ನನ್ನನ್ನ ಬಿಟಿಡಿ ಅಧ್ಯಕ್ಷನ್ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಎಲ್ಲ ಸಚಿವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 1997-98ರಲ್ಲಿ ಮೊದಲ ಬಾರಿಗೆ ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ನಾನು ಬಿಟಿಡಿ ಅಧ್ಯಕ್ಷನಾಗಿದ್ದೆ. ಆದ್ರೆ ಕೇವಲ ನನ್ನ ಅವಧಿ ಮಾತ್ರ 13 ತಿಂಗಳು ಮಾತ್ರ ಇತ್ತು. ಈಗ ಸಿಗಬಹುದಾದಂತ ಒಂದು ನಮ್ಮ ಅವಧಿಯಪ್ಪ ಅಂತಂದ್ರೆ 2 ವರ್ಷ ಆಗಬಹುದು ಅಂತ ನನ್ನ ವಿಚಾರ. ಆದ್ರೆ ಈಗ ಕೊಟ್ಟಂತ ಅವಧಿಗೆ ಬರ್ತಕ್ಕಂಥ ಉಪಚುನಾವಣೆಗೆ ಟ್ಯಾಗ್ ಹಾಕ್ಲಿಕ್ಕಿಲ್ಲ ಅಂತ ನನ್ನದೊಂದು ಅಪೇಕ್ಷೆ ಇದೆ. ಯಾಕಂತಂದ್ರೆ ಮಾಡ್ಬೇಕಂತ ಕೆಲಸ ನಾನು ಮೊದ್ಲೇಕೆ ನನ್ನ ನಿರೀಕ್ಷೆ ಇತ್ತು, ಅಪೇಕ್ಷೆ ಇತ್ತು. ಜನರ ಅಪೇಕ್ಷೆನೂ ಅದೇ ರೀತಿ ಇತ್ತು. ಇಲ್ಲ ತಪ್ಪಿಸಿಟ್ರೆ ಒಂದು ಏನಾರು ಕೊಡಬೇಕು ಅನ್ನುವಂತ ಉದ್ದೇಶ. ಯಾಕಂದ್ರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ನಿರೀಕ್ಷಿಸಿ ಮಾಡಿದಂತ ಒಂದು ಏನಪ್ಪಾ ಅಂತಂದ್ರೆ ನಾಯಕರಿಗೆ ಆಗ್ಲಿ ಅಥವಾ ನಮ್ಮ ದಿವಂಗತ HY ಮೇಟಿಯವರಿಗಾಗ್ಲಿ ಮಾತುಕತೆ ಆಗಿತ್ತು, ನಂದು ಅವ್ರದ್ದು ಆಗಿತ್ತು ಅಂತ ನಾ ಹೇಳ್ಬೋದು. ಅದ್ರ ಸ್ಪಷ್ಟವಾಗಿ ಹೇಳ್ತೇನೆ, ಏನ್ ಪ್ರಶ್ನೆ ಇಲ್ಲ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಮ್ಮುಖದಲ್ಲಿನೇ ಆಗಿತ್ತು. ಅದೇ ರೀತಿ ನಂತರ ಮಾಡ್ಬೇಕಾದಂತ ಕೆಲಸ ಕಾರಣಾಂತರಗಳಿಂದ ಅವರು ನಮ್ಮ HY ಮೇಟಿಯವರು ಮುಂದುವರ್ಸ್ಕೊಂಡು ಹೋದ್ರು. ನಂತರ ಅವರು ಮೈತ್ ಆದ ನಂತರ ಇವತ್ತಿನ ದಿವಸ ಅದು ನಮ್ಗೆ ಒದಗಿ ಬಂದದ. ಆ ದಿಶೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ, ಇನ್ನಿತರ ಎಲ್ಲ ಸಂಬಂಧಿಸಿದ ನಮ್ಮ ನಾಯಕರಾಗ್ಲಿ ಅದನ್ನ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಪರವಾಗಿ ಅಂತ ನನ್ನ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ, ಬಾಂಧವರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.